ನಮಸ್ಕಾರ ಎಲ್ಲರಿಗೂ. ಐ ಆಮ್ ಬ್ಯಾಕ್. ತುಂಬ ದಿನ ಆಗಿದೆ. ಆಲ್ಮೋಸ್ಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ 2 ವರ್ಷ ಹಿಂದೆ ನಾನು ವೀಡಿಯೋ ಹಾಕಿದ್ದು ಲಾಸ್ಟ್. ಅದಾದಮೇಲೆ ನಿಲ್ಲಿಸ್ಬಿಟ್ಟೆ, ಆ್ಯಕ್ಟಿವ್ ಆಗಿದ್ದಿಲ್ಲ ಅಕೌಂಟಲ್ಲಿ. ಸೊ ಫುಲ್ ಸಡನ್ ಡಿಸಪಿಯರ್. ಸೊ ಏನಕ್ಕೆ ಡಿಸಪಿಯರ್ ಆದೆ ಅಂದರೆ, ಏನಕ್ಕೆ ನಾನು ತಿಳ್ಕೊಂಡಿದ್ದು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತೆಲ್ಲ ಹೇಳಬೇಕು. ಮತ್ತು ಈ ಚಾನಲಲ್ಲಿ ನಾನು ನೆಕ್ಸ್ಟು ಏನು ಬರುತ್ತೆ, ಯಾವ ಥರ ವೀಡಿಯೋಸ್ ಬರುತ್ತೆ ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ತುಂಬ ಇದೆ ಮಾತಾಡೋಕ್ಕೆ. ಬನ್ನಿ. ಈಗ ತಾನೇ ನಾನು ಮನೆಯಿಂದ ಹೊರಟಿದ್ದೀನಿ ಆಫೀಸಿಗೆ. ಕರೆಕ್ಟ್. ಲಾಸ್ಟ್ ನಾನು ವೀಡಿಯೋ ಮಾಡ್ತಿರೋ ಕಾಲೇಜಲ್ಲಿದ್ದೆ, ಈಗ ಆಫೀಸಲ್ಲಿದ್ದೀನಿ. ಲೈಫ್ ತುಂಬ ಮುಂದೆ ಹೋಗ್ಬಿಟ್ಟಿದೆ, ಚೇಂಜ್ ಆಗಿ. ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ತಿರ್ಗಾ ಚಾನಲ್ಗೆ. ನನ್ನ 46 ಸಬ್ಸ್ಕ್ರೈಬರ್ಸ್ ಇದ್ರು. ಈಗ 50 ಆಗಿದೆ. ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ಹೇಳ್ಬೇಕಂತ ಗೊತ್ತಿಲ್ಲ, ತುಂಬ ತುಂಬ ಥ್ಯಾಂಕ್ ಯು. ಮತ್ತು ಯಾರೆಲ್ಲ ಹೊಸ್ದಾಗಿ ವೀಡಿಯೋ ನೋಡ್ತಾಯಿದ್ದೀರಾ, ಮತ್ತು ಯಾರೆಲ್ಲ ಹೊಸ್ದಾಗಿ ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ಅವ್ರಿಗೆಲ್ಲ ವೆಲ್ಕಮ್. ಸೊ 2 ಇಯರ್ಸ್ ಯಾಕೇನು ವೀಡಿಯೋ ಹಾಕಿಲ್ಲ, ಏನಾಯಿತು ಇದ್ರೆ ನನಗೂ ಗೊತ್ತಿಲ್ಲ. ಸೊ ಒಂದು ಸ್ಟೋರಿ ಹೇಳ್ತೀನಿ, ಒಂದು ಚಿಕ್ಕ ಸ್ಟೋರಿ. ಸೊ ಏನಂದರೆ, ಸ್ಟಾರ್ಟಿಂಗ್ ಅಂದರೆ ತುಂಬ ಸ್ಟಾರ್ಟಿಂಗ್, ನಾನು ಸ್ಕೂಲಲ್ಲಿರುವಾಗಿಂದನೂ ಕ್ರಿಯೇಟಿವ್ ಫೀಲ್ಡ್ಗೆ ಹೋಗಬೇಕು, ಏನೋ ಒಂದು ನನ್ನ ಕ್ರಿಯೇಟಿವಿಟಿನ ಆಚೆ ತೋರಿಸ್ಬೇಕು, ಎಲ್ಲರೂ ನೋಡ್ತಾರೆ, ಅಪ್ರಿಷಿಯೇಷನ್, ಆ ಥರ ಒಂದು ಕ್ರಿಯೇಟಿವ್ ಫೀಲ್ಡ್ಗೆ ಹೋಗ್ಬೇಕಂತಿತ್ತು. ಕಾಲೇಜ್ ಮುಗಿಸಿ ಚಿತ್ರಕಲಾ ಪರಿಷತ್ತಿಗೆ ಸೇರಿಕೊಂಡೆ. ಎಷ್ಟೋ ಜನ ಗೊತ್ತು ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ನಾನು ಎಲ್ಲಿ ಓದಿದಂತ. ಅಲ್ಲಿ ಓದಿ ಅಲ್ಲಿಂದ ಪಾಸ್ಔಟ್ ಆಗಿದ್ದೀನಿ ಈಗ. ಸೊ ಚಿತ್ರಕಲಾ ಪರಿಷತ್ ಸೇರುವಾಗ ಯೂಟ್ಯೂಬ್ ಮಾಡೋಣ, ಕ್ರಿಯೇಟಿವಿಟಿ ತೋರಿಸೋಣ, ಏನೋ ಒಂದು ನಾನು ಆರ್ಟ್ ರಿಲೇಟೆಡ್ ಮಾಡೋಣ ಅಂತ ಇದ್ದೆ ಫಸ್ಟು. ಸೊ ಅದೇ ಟೈಮ್ಗೆ ಬೈಕು ತೊಗೊಂಡಿದ್ದೆ. ಸೊ ಫುಲ್ ಐಪ್ ಇತ್ತು, ಎಲ್ಲರೂ ಮೋಟೋ ವ್ಲಾಗ್ ಅದು ಇದು ಅಂತ. ಸೊ ಓಕೆ, ಟ್ರೈ ಮಾಡೋದು ಏನೂ ತಪ್ಪಿಲ್ಲ ಅಂತ ಟ್ರೈ ಮಾಡಿ ವೀಡಿಯೋಸ್ ಮಾಡ್ತಾಯಿದ್ದೆ. ಸೊ ನೋಡೋವಾಗ ಎಲ್ಲರಿಗೂ ಈಸಿ, ಏನು ನಾರ್ಮಲ್ ಸುಮ್ಮನೆ ಒಂದು ಕ್ಯಾಮ್ರಾ ಹಾಕ್ಕೊಂಡು ಮಾತಾಡ್ಕೊಂಡು ಹೋಗೋದಲ್ಲ ಈಸಿ ಅಂತ ಆಗುತ್ತೆ. ಬಟ್ ದ ಸ್ಟ್ರಗಲ್ ಇಸ್ ಡಿಫ್ರೆಂಟ್. ಏನಕ್ಕಂದರೆ ವೀಡಿಯೋ ಕರೆಕ್ಟಾಗಿರಬೇಕು, ಸೀನ್ಸ್ ಕರೆಕ್ಟಾಗಿರಬೇಕು. ಸುಮ್ಮನೆ ಮಾತಾಡಿದ್ರೂ ಆಗಲ್ಲ. ವೈರಲ್ ಆಗೋಕ್ಕಂತ ಹೇಳ್ತಿಲ್ಲ, ಬಟ್ ನಾನು ಅಂತಿರೋದು ಓವರಾಲ್ ಒಂದು ಕಂಟೆಂಟ್ ಯಾರಾದರೂ ಬಂದು ನಿಮ್ಮದು ಅವ್ರ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೂ ಒಂದು ಜಸ್ಟಿಫಿಕೇಷನ್ ಬೇಕು. ವೀಡಿಯೋ ಚೆನ್ನಾಗಿದೆ, ಏನೋ ಒಂದು ನಾಲೆಜ್ ಸಿಗ್ತಾಯಿದೆ, ಇಲ್ಲಾಂದರೆ ಏನೋ ಒಂದು ಫನ್. ಬಟ್ ನಾನು ಮಾಡ್ತಾಯಿದ್ದೆ ವೀಡಿಯೋ, ನಂದು ಕ್ವಾಂಟಿಟಿ ಜಾಸ್ತಿ ಇತ್ತು, ಕ್ವಾಲಿಟಿ ಕಡಿಮೆ ಇತ್ತು. ಸೊ ದೆನ್ ಐ ವಾಸ್ ಲೈಕ್, ದಿಸ್ ಇಸ್ ನಾಟ್ ವರ್ಕಿಂಗ್, ಏನೋ ಒಂದು ಮಾಡಬೇಕು ಅಂತ. ಸುಮ್ಮನೆ ಫೋನಲ್ಲಿ ನೋಡ್ತಿರುವಾಗ ನನ್ನ ಹಳೆ ವೀಡಿಯೋಸ್ನೇ ನೋಡುವಾಗ ಲೈಕ್ ನನಗೊಂದು ಖುಷಿ ಇದೆ. ಎಷ್ಟೋ ಜನ ಟ್ರೈ ಮಾಡ್ಬೇಕಂತ ಹೇಳ್ತಾರೆ, ಬಟ್ ಟ್ರೈ ಮಾಡೋಕ್ಕೂ ಆಗಲ್ಲ. ಬಟ್ ನಾನು ಅಟ್ಲೀಸ್ಟ್ ಐ ಟ್ರೈಡ್ ಸಮಥಿಂಗ್ ಟು ಇಟ್ ಡಿಂಟ್ ವರ್ಕೌಟ್ ಅಂತಂದರೆ ಅಫ್ಕೋರ್ಸ್ ಸ್ಟಾರ್ಟಿಂಗ್ ಡೇಸಲ್ಲಿ ಹೆಂಗೆ ವರ್ಕೌಟ್ ಆಗೋದು ಗುರು, ಆಗಲ್ಲ. ಬಟ್ ಐ ಆಮ್ ಹ್ಯಾಪಿ ಐ ಟ್ರೈಡ್. ಇವಾಗ ಏನಕ್ಕೆ ತಿರ್ಗಾ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ದೀನಿ ಅಂತಂದರೆ, ನೌ ಐ ಥಿಂಕ್ ಕ್ವಾಂಟಿಟಿ ಬದಲು ಕ್ವಾಲಿಟಿ ವರ್ಕ್. ಅಂದರೆ ತುಂಬ ವೀಡಿಯೋಸು ಏನೋ ಮಾಡೋ ಬದಲು ಕ್ವಾಲಿಟಿಯಾಗಿ ವೀಡಿಯೋ ಮಾಡೋಣ, ಸ್ವಲ್ಪ ಕ್ಲೀನಾಗಿ ವೀಡಿಯೋ ಮಾಡೋಣ. ಗಾಡಿ ಬಗ್ಗೆನೂ ಹೇಳೋಣ. ಗಾಡಿ 30,000 ಕಿಲೋಮೀಟ್ರ್ ಓಡಿತು ಲಾಸ್ಟ್ ವೀಡಿಯೋ ಮಾಡೋಕ್ಕೆ, 38 ಏನೋ. ಇವಾಗ 51,000 ಆಗಿದೆ. 51,000 ಕಿಲೋಮೀಟರ್ ಓಡಿದೆ. ಬ್ಯೂಟಿ. ಇದ್ರ ಬಗ್ಗೆನೂ ರಿವ್ಯೂ ಕೊಡ್ತೀನಿ, ನನಗೇನು ಪ್ರಾಬ್ಲಮ್ ಫೇಸ್ ಆಯಿತು. ಮತ್ತು ಎಷ್ಟೋ ಜನ ರಾಯಲ್ ಎನ್ಫೀಲ್ಡ್ ಬಗ್ಗೆ ಮಾತಾಡ್ತಾರೆ, ಕರೆಕ್ಟು. ಬಟ್ ನನ್ನ ಪರ್ಸ್ಪೆಕ್ಟಿವ್ ಇಡ್ತೀನಿ, ಯಾಕಂದರೆ 50,000 ಕಿಲೋಮೀಟ್ರ್ ಅಂದರೆ ಏನು ಕಡಿಮೆ ಅಲ್ಲ ಗುರು. ದಿನ ಓಡಿಸ್ತಾಯಿದ್ದೀನಿ, ಕ್ರೇಜಿಯಾಗಿ ಓಡಿಸ್ತಾಯಿದ್ದೀನಿ. ಇದಕ್ಕೂ ಪ್ಲ್ಯಾನ್ಸ್ ಇದೆ, ಏನೆಲ್ಲ ಮಾಡಿಸೋಣ ಅಂತ. ಪೇಜು ಓಪನ್ ಮಾಡಿದ್ದೀನಿ, 411 ವಿತ್ ಮ್ಯಾಕ್. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಸೊ ಅಲ್ಲೂ ಚೆಕ್ ಮಾಡಿ ಗೈಸ್, ಫಾಲೋ ಮಾಡಿ. ಮಾತಾಡೋಣ. ಇಲ್ಲಾಂದರೆ ನಿಮ್ಗೇನಾದರೂ ಕೇಳಬೇಕಂತಂದರೆ, ಇಲ್ಲಾಂದರೆ ನನಗೇನಾದರೂ ಸಜೆಷನ್ಸ್ ಮಾಡಬೇಕಂತಂದರೆ ಓಪನ್ಲಿ ಫ್ರೀಲಿ ಡೂ ಇಟ್ ದೇರ್. ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ.
ಮತ್ತು ಇನ್ನೊಂದೇನೆಂದರೆ ನಾನೀಗ ಸ್ಟಾರ್ಟ್ ಮಾಡಿರೋ ಚಾನಲ್ ಅಂದರೆ ಯೂಟ್ಯೂಬಲ್ಲಿ ತಿರ್ಗಾ ಈಗ ವೀಡಿಯೋ ಶುರು ಮಾಡಿದ್ದೀನಲ್ಲ, ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ, ಇಲ್ಲಾಂದರೆ ನಿಮ್ಗೆ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಟ್ ವಿಲ್ ಬಿ ಅ ಬಿಗ್ ಹೆಲ್ಪ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಈಗ ನಾನೊಂದು ಕಸ್ಟಮರ್ ಒಂದು ವ್ಯೂವರ್ ಆಗಿ ಎಷ್ಟೋ ವೀಡಿಯೋಸ್ ನೋಡ್ತೀನಿ, ಎಲ್ಲ ನೋಡ್ತೀನಿ. ಸೊ ನನಗೊಂದು ಐಡಿಯಾ ಇರುತ್ತೆ, ಹಂಗೆ ನಿಮ್ಮ ಪರ್ಸ್ಪೆಕ್ಟಿವಿಂದ ನಿಮ್ಗೊಂದು ಐಡಿಯಾ ಇರುತ್ತೆ. ಓಕೆ, ಏನು ಬೆಟ್ರ್ ಮಾಡ್ಬೋದು, ಇಲ್ಲಾಂದರೆ ಏನು ಚೆನ್ನಾಗಿದೆ. ನನ್ನ ವೀಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ, ಯಾಕಂದರೆ ಅದೊಂದು ಮೋಟಿವೇಶನಿಂದ ತುಂಬ ಚೇಂಜ್ ಆಗುತ್ತೆ. ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಒಂದೇ ಒಂದು ಸ್ಮಾಲ್ ಹೆಲ್ಪ್ ಏನಂದರೆ ಗೊತ್ತು ತುಂಬ ಲೇಟ್, ಬಟ್ ನನಗೊಂದು ಗ್ಲೌಸ್ ತೊಗೋಬೇಕಂತ ಇದ್ದೀನಿ. ತುಂಬ ಯಾಕೋ ಈಗ ಈ ಟ್ರಾಫಿಕ್ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ. ಸೊ ತುಂಬ ಒಂಥರ ಕೈ ನೋವು. ಸೊ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ, ಇಲ್ಲಾಂದರೆ ರೆಕಮೆಂಡೇಷನ್ಸ್ ಏನಾದರೂ ಇದ್ದರೆ, ಇದೇ ತಗೊಳ್ಳಿ, ಗ್ಲೌಸ್ ಚೆನ್ನಾಗಿದೆ, ಡೈಲಿ ಯೂಸ್, ಟೂರಿಂಗ್, ಹೈವೇ ಪರ್ಪಸ್, ವಾಟರ್ ಪ್ರೂಫ್ ಎಲ್ಲ ಬೇಡ, ನಾರ್ಮಲ್ ವಾಟರ್ ಪ್ರೂಫ್ ಇಲ್ಲದೆ ಇರೋದು ಗ್ಲೌಸ್ ಯಾವುದಾದ್ರು ಇದ್ದರೆ ಸಜೆಸ್ಟ್ ಮಾಡಿ. ಐ ರಿಯಲಿ ನೀಡ್ ಇಟ್. ನೋಡಿ, ನೀವೇ ಗೊತ್ತಾಗುತ್ತೆ, ಇಲ್ಲಿ ಪಿಂಕಾಗಿ ಹೋಗಿದೆ, ಇಲ್ಲಿ ಹ್ಯಾಂಡಲ್ ಬಾರಿಂದನಾ ಇಲ್ಲಾಂದರೆ ಗ್ಲೌಸಿಂದನಾ ಅಂತ ಗೊತ್ತಿಲ್ಲ ಅಲ್ಲ, ಗ್ಲೌಸ್ ಇಲ್ಲದೆ ಇರೋದಕ್ಕೆ. ಸೊ ನಾನೇನು ತಿಳ್ಕೊಂಡಿದ್ದೀನಿ, ಒಂದು ಗ್ಲೌಸ್ ತೊಗೊಳ್ಳೋಣ ಅಂತ ಫೈನಲಿ ಡಿಸೈಡ್ ಮಾಡಿದ್ದೀನಿ ಆಫ್ಟರ್ 50,000 ಕಿಲೋಮೀಟರ್. ಸೊ ಅದಕ್ಕೆ ನಿಮ್ದು ಎಲ್ಲಿ ಬೇಕು ಸಜೆಸ್ಟ್ ಮಾಡಿ, ಯಾವ್ದು ಸೂಟ್ ಆಗುತ್ತೆ, ಮತ್ತು ಹೋಗಿ ನೋಡೋಣ. ನನ್ನ ಆಫೀಸ್ ಇಲ್ಲೇ ಬರೋದು, ಚರ್ಚ್ ಸ್ಟ್ರೀಟ್ ಹತ್ರ ಅಲ್ಲ, ಚರ್ಚ್ ಸ್ಟ್ರೀಟ್ಲೇ ಇರೋದು ಆಫೀಸ್ ಬಗ್ಗೆನೂ ಹೇಳ್ತೀನಿ, ನಾನು ಮಾಡೋ ಕೆಲಸ ಬಗ್ಗೆನೂ ಹೇಳ್ತೀನಿ. ಸೈಕಾಗಿ ಹೋಗ್ತೀರಾ, ಯಾಕಂದರೆ ನಾನು ಮಾಡ್ತಿರೋ ವರ್ಕ್ ಅಂದರೆ ನನ್ನ ಕ್ಲೈಂಟ್ಸ್ ಸ್ವಲ್ಪ ದೊಡ್ಡ ಕ್ಲೈಂಟ್ಸ್. ನಾನು ಕ್ರಿಯೇಟಿವ್ ಫೀಲ್ಡೇ ಇದ್ದೀನಿ ಇನ್ನು, ಗ್ರಾಫಿಕ್ ಡಿಸೈನರ್ ಆಗಿ. ಅದ್ರ ಬಗ್ಗೆ ನಾವು ಮಾತಾಡಬೇಕು, ಎಷ್ಟೋ ಇದೆ, ತುಂಬ ಇದೆ ಮಾತಾಡೋಣ. ಸೊ ಇದೆ ನಮ್ಮ ಆಫೀಸ್ ಬೇಸ್ಮೆಂಟ್ ಅಷ್ಟೇ ಗುರು. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಬೇಕು, ಒಳ್ಳೆ ವೀಡಿಯೋಸ್ ಬರುತ್ತೆ. ಸೊ ಇದು ಫಸ್ಟ್ ವ್ಲಾಗ್, ಸೊ ಇಟ್ಸ್ ಮೋರ್ ಲೈಕ್ ಅನ್ ಇಂಟ್ರಡಕ್ಷನ್ ವ್ಲಾಗ್ ಅಂತ ಇಟ್ಟಿರೋದು. ಸೊ ಅದಕ್ಕೆ ಶಾರ್ಟಾಗಿ ಸ್ವೀಟಾಗಿ ಎಂಡ್ ಮಾಡೋಣ ಅಂತ. ಬ್ಯೂಟಿ ಈಸ್ ಹಿಯರ್, ವಿ ಹ್ಯಾವ್ ರೀಚ್ಡ್ ಆಫೀಸ್. ಸೊ ಟೈಮ್ 10:24. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಮತ್ತು ಇನ್ನೊಂದು ಮರಿಬೇಡಿ ಸಜೆಷನ್ಸ್ ಹಾಕೋಕ್ಕೆ ಗ್ಲೌಸ್ಗೆ. ಸಿಗೋಣ, ಬಾಯ್.